ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸ್ಯಾಂಡಲ್ವುಡ್ ಚಿತ್ರರಂಗ ಜಾಗತಿಕ ಮಟ್ಟಕ್ಕೆ ಏರುತ್ತಿದೆ. ಕನ್ನಡ ಚಿತ್ರಗಳು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡ್ತಿವೆ. ಕನ್ನಡ ಚಿತ್ರವೊಂದು ಬಿಡುಗಡೆಗೂ ಮುನ್ನವೇ ಮಾರಾಟದಲ್ಲೂ ಭಾರಿ ಸದ್ದು ಮಾಡಿದೆ. ಹಾಗಾದ್ರೆ ಹೀಗೆ ಅತ್ಯಧಿಕ ಮೊತ್ತಕ್ಕೆ ಮಾರಾಟವಾದ ಆ ಕನ್ನಡ ಚಿತ್ರ ಯಾವುದು ಗೊತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವಿಶ್ವ ಮಟ್ಟದಲ್ಲಿ ಕನ್ನಡ ಚಿತ್ರಗಳು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿದ್ದಾರೆ. ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದಾಗ ಇಡೀ ಭಾರತೀಯ ಚಿತ್ರರಂಗ ಇತ್ತ ನೋಡುವಂತಾಗಿತ್ತು. ಆ ಬಳಿಕ ಕೆಜಿಎಫ್ 2 ಚಿತ್ರ ಕೂಡ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡಿತ್ತು. ಇದೀಗ ಇದೇ ಯಶ್ ಅಭಿನಯದ ಹೊಸ ಸಿನಿಮಾ ಟಾಕ್ಸಿಕ್ ಬಿಡುಗಡೆಗೂ ಮುಂಚೆ ಮಾರಾಟದಲ್ಲಿ ಭಾರಿ ಸದ್ದು ಮಾಡಿದೆ. ಈ ಸಿನಿಮಾದ ವಿತರಣೆ ಹಕ್ಕುಗಳ ದಾಖಲೆ ಮಟ್ಟಕ್ಕೆ ಸೇಲ್ ಆಗಿದೆ. ಇದರ ಜೊತೆಗೆ OTT ರೈಟ್ಸ್ ಸೇಲ್ನಲ್ಲಿ ಸಿನಿಮಾ ಹೊಸ ಮೈಲಿಗಲನ್ನ ಸ್ಥಾಪಿಸಿದೆ. ಟಾಕ್ಸಿಕ್ ಚಿತ್ರ ಬಿಡುಗಡೆ ಮುನ್ನವೇ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬರೋಬ್ಬರಿ 120 ಕೋಟಿ ರೂಪಾಯಿ ವ್ಯವಹಾರವನ್ನ ಮಾಡಿಕೊಂಡಿದೆ. ಕನ್ನಡ ಚಿತ್ರವೊಂದು ಇಷ್ಟು ದೊಡ್ಡ ಮೊತ್ತದ ಬಿಸ್ನೆಸ್ ಮಾಡಿರೋದು ಇದೇ ಮೊದಲು. ಆ ಖ್ಯಾತಿ ಟಾಕ್ಸಿಕ್ ಚಿತ್ರಕ್ಕೆ ತಂದುಕೊಟ್ಟಿದೆ. ಟಾಕ್ಸಿಕ್ ಚಿತ್ರದ OTT ಹಕ್ಕುಗಳನ್ನು ಖರೀದಿಸೋದಕ್ಕೆ ನೆಟ್ಫ್ಲಿಕ್ಸ್, ZEE5, ಅಮೆಜಾನ್ ಪ್ರೈಮ್ ಸೇರಿದಂತೆ ಫೇಮಸ್ OTT ಪ್ಲಾಟ್ಫಾರ್ಮ್ಗಳು ಪರಸ್ಪರ ಸ್ಪರ್ಧೆಯನ್ನು ನಡೆಸಿದ್ದಾರೆ. ಯಶ್ ಜನಪ್ರಿಯತೆ ಜಾಗತಿಕ ಮಟ್ಟದಲ್ಲಿದ್ದು ಚಿತ್ರದ ಕಂಟೆಂಟ್ ಬಗ್ಗೆ ಕ್ರೇಜ್ ಕೂಡ ಹೆಚ್ಚಿರೋದ್ರಿಂದ ಕೆಲವು OTT ಸಂಸ್ಥೆಗಳು 300 ಕೋಟಿ ರೂಪಾಯಿ ಮೊತ್ತದ ಆಫರ್ ಅನ್ನ ಕೊಟ್ಟಿದ್ದಾರೆಂಬ ಮಾತುಗಳು ಕೂಡ ಕೇಳಿಬಂದಿದೆ. ತಮಿಳುನಾಡಿನ ವಿತರಣೆ ಹಕ್ಕುಗಳನ್ನ ಸನ್ ನೆಟ್ವರ್ಕ್ 100 ಕೋಟಿಗೆ ಪಡೆದುಕೊಂಡಿದೆ. ಇದರ ಜೊತೆಗೆ ಕೇರಳದಲ್ಲಿ ದುಲ್ಕರ್ ಸಲ್ಮಾನ್ ಅಥವಾ ಪೃಥ್ವಿರಾಜ್ ಸುಕುಮಾರನ್ 50 ಕೋಟಿ ಕೊಟ್ಟು ಟಾಕ್ಸಿಕ್ ರಿಲೀಸ್ ಮಾಡ್ತಿದ್ದಾರೆ. ಉಳಿದಂತೆ ಆಡಿಯೋ ರೈಟ್ಸ್, ಓವರ್ಸೀಸ್ ಬಿಸ್ನೆಸ್, ಹೀಗೆ ಹಿಂದಿ ಭಾಷೆಯಲ್ಲೂ ಕೂಡ ಭಾರಿ ಮೊತ್ತಕ್ಕೆ ಚಿತ್ರ ಮಾರಾಟವಾಗುವ ನಿರೀಕ್ಷೆ ಕೂಡ ಇದೆ. ಒಟ್ಟಾರೆ ಸದ್ಯಕ್ಕೆ ದಕ್ಷಿಣ ಭಾಷೆಗಳ ವಿತರಣೆ OTT ಹಕ್ಕುಗಳು ಸೇರಿ ಬಿಡುಗಡೆಗೂ ಮೊದಲೇ 650 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ. ಇದು ಕನ್ನಡ ಚಿತ್ರರಂಗದ ಮಹತ್ವದ ಸಾಧನೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.